ಯಾರಿದು ರಾಘವೇಂದ್ರ ಅಂತಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ರಾಘವೇಂದ್ರಗೆ ಒತ್ತಾಯಿಸಿದ್ದು ವಿನಯ್, ಪ್ರದೋಷ್ ಮತ್ತು ದರ್ಶನ್. ನಾನು ಸರೆಂಡರ್ ಆಗಲ್ಲ ಅಂತ ಚಿತ್ರದುರ್ಗದ ಕಡೆಗೆ ರಾಘವೇಂದ್ರ ಹೊರಟಿದ್ದು. ಸೊ ನಾನು ಯಾಕೆ ಜೈಲಿಗೆ ಹೋಗ್ಲಿ ಅಂತ ರಾಘವೇಂದ್ರ ಹೇಳಿತು. ನಂತರ ರಾಘವೇಂದ್ರ ಮನವೊಲಿಸುವಂತ ಕೆಲಸವನ್ನ ವಿನಯ್, ಪ್ರದೋಷ್ ಮತ್ತು ದರ್ಶನ್ ಮಾಡ್ತಾರೆ. ರಾಘವೇಂದ್ರ ಸರೆಂಡರ್ ಆಗಿಲ್ಲ ಅಂದ್ರೆ ಚಿತ್ರದುರ್ಗದ ಲಿಂಕ್ ಕೊಡಲು ಕಷ್ಟವಾಗುತ್ತೆ. ಹೀಗಾಗಿ ರಾಘವೇಂದ್ರ ಸರೆಂಡರ್ ಆಗಲೇಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾರೆ. ಸೊ ಕೊಲೆ ಬಳಿಕ ಸರೆಂಡರ್ ಆಗೋಕೆ ಹಲವರನ್ನ ಒತ್ತಾಯ ಮಾಡ್ತಾ ಇದ್ರು. ಬೆಂಗಳೂರಿನವರು ಯಾರೋ ಹೊಡೆದಾಕಿದ್ದಾರೆ ಅಂತಂದಾಗ ಅನುಮಾನ ಬರುತ್ತೆ. ಹಾಗಾಗಿ ಚಿತ್ರದುರ್ಗದ ಲಿಂಕ್ ಬೇಕಲ್ವಾ, ಆ ನಿಟ್ಟಿನಲ್ಲಿ ರಾಘವೇಂದ್ರ ನೀವು ಸರೆಂಡರ್ ಆಗಲೇಬೇಕು ಅಂತ ಹೇಳಿಬಿಟ್ಟು ಮುಂದಾಗಿದ್ದು ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಏನಿದೆ ರಾಘವೇಂದ್ರ ಬಗ್ಗೆ ಅಪ್ಡೇಟ್ಸ್? ಯಾಕೆ ನಾನು ಒಪ್ಕೊಳ್ಳಲ್ಲ ಅಂತ ಹೊರಟಿದ್ದು, ಮತ್ತೆ ಹೇಗೆ ಮನವೊಲಿಸುವಂತ ಪ್ರಯತ್ನವನ್ನ ಡಿ ಗ್ಯಾಂಗ್ ಮಾಡುತ್ತೆ? ಅರುಣ್, ರೇಣುಕಾಸ್ವಾಮಿಯನ್ನ ಕರ್ತಂದಿದ್ದು ಇದೇ ರಾಘವೇಂದ್ರ. ಈತ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಅಂದರೆ ಈ ರಾಘವೇಂದ್ರನೇ ಈ ಪ್ರಕರಣದ ಪ್ರಮುಖ ಸೂತ್ರಧಾರ ಅಂತಲೂ ಹೇಳಬಹುದು. ಆ ಕಿಡ್ನ್ಯಾಪಿಂದ ಹಿಡಿದು ಶವವನ್ನು ವಿಲೇವಾರಿ ಮಾಡೋವರೆಗೂ ಕೂಡ ಆತನ ಪಾತ್ರ ಏನಿದೆ ಅದು ತನಿಖೆಯಲ್ಲಿ ಹೆಚ್ಚಾಗಿಯೇ ಕಂಡುಬಂದಿದೆ. ಯಾವಾಗ ಈ ಸರೆಂಡರ್ ಪ್ರಶ್ನೆ ಬಂತಲ್ಲ, ಈ ಪ್ರದೋಷ್ ಮತ್ತು ದರ್ಶನ್ ಕುಳಿತು ಮಾತನಾಡುವಂತಹ ಸಂದರ್ಭದಲ್ಲಿ ತುಮಕೂರಿನಿಂದ ಹುಡುಗರನ್ನ ಕರೆಸಿದ್ರು. ಅದ್ರ ಜೊತೆಗೆ ಈ ರಾಘವೇಂದ್ರನನ್ನು ಸಹ ನೀನು ಸಹ ಇದಾಗು, ಏನು ಈ ಪ್ರಕರಣದಲ್ಲಿ ಸರೆಂಡರ್ ಆಗು, ಹೋಗಿ ಕೊಲೆ ಮಾಡಿದ್ದು ಅನ್ನೋ ನಿಟ್ಟಿನಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ನಾನು ಯಾಕೆ ಸರೆಂಡರ್ ಆಗಬೇಕು, ನಾನು ಆಗಲ್ಲ, ನನಗೂ ಇದಕ್ಕೇನು ಸಂಬಂಧ ಅನ್ನೋ ನಿಟ್ಟಿನಲ್ಲಿ ಆತ ಇಲ್ಲಿಂದ ಹೊರಡುವ ಕೆಲಸವನ್ನು ಮಾಡ್ತಾರೆ. ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಾನು ಊರಿಗೆ, ನಾನು ಚಿತ್ರದುರ್ಗಕ್ಕೆ ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೊರಟುಬಿಡ್ತಾನೆ. ಈ ಸಂದರ್ಭದಲ್ಲಿ ಆತನನ್ನು ಈ ಪ್ರದೋಷ್, ವಿನಯ್ ಮತ್ತು ದರ್ಶನ್ ಆತನ ಮನಸ್ಸನ್ನು ಬದಲಾಯಿಸುವ ಕೆಲಸವನ್ನು ಮಾಡ್ತಾರೆ. ನೀನು ಇಲ್ಲ ಅಂತ ಹೇಳಿದ್ರೆ ಇಡೀ ಪ್ರಕರಣ ಹಾಳಾಗೋಗ್ಬಿಡುತ್ತೆ, ಚಿತ್ರದುರ್ಗದ ಲಿಂಕನ್ನು ಕೊಡೋದಕ್ಕಾಗೋದಿಲ್ಲ, ಆತ ಹೇಗೆ ಬಂದ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಹೀಗಾಗಿ ನೀನು ಪ್ರಕರಣದಲ್ಲಿ ಇರೋ, ನಿನಗೆ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆತನ ಮನವನ್ನು ಒಲಿಸಿ ಆ ಬಳಿಕ ಆತನನ್ನು ಸರೆಂಡರ್ ಮಾಡೋದಕ್ಕೆ ಒಪ್ಪಿಸ್ತಾರೆ. ಹೀಗಾಗಿಯೇ ಈ ನಿಖಿಲ್ ನಾಯಕ್, ಕೇಶವಮೂರ್ತಿ ಜೊತೆ ಈ ರಾಘವೇಂದ್ರನು ಸಹ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗ್ತಾನೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.